ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ರೀತಿ ಮಾಡ್ತಾಯಿದ್ದೀನಿ. ಅಂದರೆ ನಾನು ಸ್ವಲ್ಪ ಆಚೆ ಹೋಗಬೇಕಿತ್ತು, ಫ್ರೆಂಡಿಗೆ ಹುಷಾರಿರಲಿಲ್ಲ, ನೋಡ್ಕೊಂಡು ಬರಬೇಕಿತ್ತು. ಹಾಗೆಯೇ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಒಟ್ಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ವಿ. ನಾನು ಬೆಳಿಗ್ಗೆ ಎದ್ದು ಟಿಫಿನ್ ಮಾಡಿ, ಸಂಡೇ ಆಗಿರೋದ್ರಿಂದ ಬೇಗನೆ ಟಿಫನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಲೇಟಾಗಿ ಟಿಫನ್ ಮಾಡಿಕೊಂಡು 10:30 11 ನಾವು ರೆಡಿಯಾಗಿ ನನ್ನ ಫ್ರೆಂಡ್ ಮನೆ ಹತ್ರ ಹೋದೆ. ಎಲ್ಲರೂ ಅಲ್ಲೇ ಇದ್ದರು, ಡೈರೆಕ್ಟ್ ನನಗೂ ಅಲ್ಲಿಗೆ ಬರೋಕ್ಕೆ ಹೇಳಿದರು. ಸೊ ದಟ್ ಹೋದ್ವಿ. ಆ್ಯಂಡ್ ಹೋದರೂ ಅವರು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ರು, ಹೆಲ್ಮೆಟು ಅದು ಇದು ಅಂತ ಅಂದ್ಕೊಂಡು. ಆಮೇಲೆ ಕೊನೆಗೆ ಕೆಳಗಡೆ ಇಳಿದು ಧರೆಗೆ ಬಂದರು. ಕಾವ್ಯ, ತೇಜು, ಯೋಗಿ ಮತ್ತು ನಾನು, ಅರುಣ ಇಷ್ಟು ಜನ ಹೊರಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ಅಭಿಯಣ್ಣ ಜಾಯ್ನ್ ಆಗ್ತಾಯಿದ್ರು, ಅಂದರೆ ತೇಜು ಅವರ ಹಸ್ಬೆಂಡು ಅಲ್ಲಿ ಜಾಯ್ನ್ ಆಗ್ತಾಯಿದ್ರು. ಆಮೇಲೆ ಹೊರಡೋಣ ಅಂತ ಹೊರಟ್ಬಿಟ್ವಿ. ನನಗೆ ಬೇರೆ ಮಳೆ ಬಂದುಬಿಡುತ್ತೇನೋ ಅಂತ ತುಂಬ ಭಯ ಇತ್ತು. ಪಾಪ ಬೇರೆ ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅರುಣ ಫುಲ್ ಪ್ಯಾಕ್ ಮಾಡಿದ್ಯಲ್ಲ ಬಿಡು, ಮಳೆ ಬಂದರೆ ಏನು ನಾವು ನೆನೆಯಲ್ವಲ್ಲ, ಎಲ್ಲಾದರೂ ನಿಲ್ಲಿಸ್ಬಿಡ್ತೀವಿ, ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಎಲ್ಲರೂ ಪಾಪನ ಸ್ವಲ್ಪ ಆಟ ಆಡಿಸ್ಕೊಂಡು ಹೊರಟ್ವಿ. ಆಮೇಲೆ ಫೋನ್ ಕೊಟ್ಬಿಟ್ಟಿದ್ದೆ ನಾನು, ಗಾಡೀಲಿ ಫೋನ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಪಾಪ ಇದ್ನಲ್ಲ ಅಂತ. ಆಮೇಲೆ ಅಲ್ಲಿ ಉಂಬ್ರಳ್ಳಿ ಗೇಟಲ್ಲಿ ಅಭಿಯಣ್ಣ ಜಾಯಿನ್ ಆದರು. ಆ್ಯಂಡ್ ಅಭಿಯಣ್ಣನ ಎಲ್ಲ ಮಾತಾಡಿಸ್ಕೊಂಡು ನಾವು ಕೂಡ ಮಂಡ್ಯಗೆ ಹೊರಟ್ವಿ. ಅವನಿಗೆ ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಹುಷಾರಿಲ್ದೇ. ನಾವು ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಲಾಸ್ಟ್ ವೀಕೆ ಹೋಗಬೇಕಿತ್ತು, 24th. ನಾನು ಅವತ್ತು ಶಿಫ್ಟ್ ಆಗಿದ್ದಲ್ವ ಮನೆಗೆ. ಆ್ಯಂಡ್ ಫಂಕ್ಷನ್ನು, ಫ್ರೆಂಡ್ ಎಂಗೇಜ್ಮೆಂಟು ಕೂಡ ಇತ್ತು ಅಂತ ಹೇಳ್ಬಿಟ್ಟು ನಾವೇ ಅವತ್ತು ಬೇಡ, ನೆಕ್ಸ್ಟ್ ಇನ್ನೊಂದು ದಿನ ಹೋಗೋಣ, ಎಲ್ಲರೂ ಫ್ರೀ ಇದ್ದಾಗ ಅಂದರು. ಆಮೇಲೆ ಸಂಜೆ ಹೊತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ. ಸಂಜೆ ಹೊತ್ತು ಮಳೆ ಬರ್ತಾ ಇರೋದ್ರಿಂದ ಈಗ ಸಂಜೆ ಹೋಗೋಕ್ಕೆ ತುಂಬ ಕಷ್ಟ. ಇವತ್ತು ಸ್ವಲ್ಪ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ನಾವು ಹೊರಟು. ನಾನು ಹೇಳ್ತಾ ಇದ್ದೆ, ನೀನೊಬ್ಬನೇ ಶಿಸ್ತಿನ ಸಿಪಾಯಿ ಗಣಪ, ಹೆಲ್ಮೆಟ್ ಹಾಕಿರೋದು ನೋಡು ಅಂತ ರೇಗಿಸ್ಕೊಂಡು ನಾನು ಹೊರಡ್ತಾ ಇದ್ದು. ಆ್ಯಂಡ್ ಮಳೆ ಬರೋ ರೀತಿ ತುಂಬ ಆಗ್ಬಿಡ್ತು. ಬಿಸಿಲಿದ್ದಿದ್ದು ಡೈರೆಕ್ಟ್ ಮಳೆ ಬರೋ ಥರ ಆಗ್ಬಿಡ್ತು. ಈಗ ಹೇಳೋಕ್ಕೆ ಆಗಲ್ವಲ್ಲ ಯಾವಾಗ ಮಳೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಫುಲ್ಲು ಪ್ಯಾಕ್ ಮಾಡಿಕೊಂಡು ಪಾಪುಗೂ ಫುಲ್ಲು ಕವರ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಟೋಪಿನ ನಾನೇ ತೆಗೆದಿದ್ದೆ, ಹೇಗೆ ಕಾಣ್ತಿದ್ದಾನೆ ಅಂತ. ನಾನು ಇದು ಅವನಿಗೆ ಜಾಕೆಟ್ ಕೂಡ ನಾನು AJIOಲ್ಲಿ ಆರ್ಡರ್ ಮಾಡಿದ್ದೆ. ಅದು AJIO ಹಾಲ್ ಮಾಡಾದಮೇಲೆ ಬಂತು. ಸೊ ದಟ್ ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಇದನ್ನು 18 to 24 ಮಂತ್ಸ್ದೇನೋ ಮಾಡಿದ್ದೆ. ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬ ಚೆನ್ನಾಗೈತೆ. ಆ್ಯಂಡ್ ನಾನು ಹಾಕಿರೋದು ಕೂಡ AJIOಲೇ ತೊಗೊಂಡಿದ್ದು ಟಾಪು. ಆ್ಯಂಡ್ ಹೋಗ್ತಾ ಅಲ್ಲೇ ಮಂಡ್ಯದಲ್ಲಿ ಆನ್ ದ ವೇ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ತೊಗೊಳ್ಳೋದಕ್ಕೆ ಅಂತ ಹೋದ್ವಿ. ಆಮೇಲೆ ಅಲ್ಲಿ ಅಂಕಲ್ಲು ಪಾಪು ನೋಡಿಬಿಟ್ಟು, ಹಣ್ಣು ತಿನ್ನಿಸ್ತೀರಾ, ಹಣ್ಣು ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ನಾವಿಲ್ಲ ಅಂತ ಹೇಳಿದ್ರು. ಬಾಳೆಹಣ್ಣಾದರೂ ತಿನ್ನಿಸಿ ಅಂದರು. ನಾನಂತೂ ಬಾಳೆಹಣ್ಣು ಇನ್ನೂ ಒಂದು ಸಲನೂ ಕೊಟ್ಟೇ ಇಲ್ಲ ಅವನಿಗೆ. ಕೊನೆಗೆ ಬಾಳೆಹಣ್ಣು ಕೊಟ್ಟರು, ಓಕೆ ಅಂತ ಈಸ್ಕೊಂಡು ನಾವು ಅಲ್ಲಿಂದ ಅವ್ನ ಮನೆಗೆ ತುಂಬ ಹತ್ರ, ಇಲ್ಲಿಂದ ಹೊಸಳ್ಳಿ ಸರ್ಕಲಿಂದ. ಸೊ ದಟ್ ಹೊರಡೋಣ ಅಂದ್ಬಿಟ್ಟು ನಾವು ಹೊರಟು. ಆಮೇಲೆ ಅವಳು ಪಾಪನ ಎತ್ಕೊತೀನಿ ನಾನು ಅಂತ ಹೇಳಿದ್ಲು. ಸರಿ ನಾನು ಫ್ರೀಯಾಗಿ ಕೂತ್ಕೋತೀನಿ, ಎತ್ಕೋ ಅಂತ ಹೇಳ್ಬಿಟ್ಟು ನಾನು ಕೊಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಫ್ರೀಯಾಗಿ ಕೂತಿದ್ದೆ. ಆಮೇಲೆ ಮನೆ ರೀಚ್ ಆದ್ವಿ. ನೋಡಿ ಇವನೇ ಮಿತು ಅಂತ ಹೇಳ್ಬಿಟ್ಟು, ಪಾಪ ಹೆಂಗಾಗಿದ್ದಾನೆ ಸೀರಿಯಸ್ಲಿ. 1 ನಿಮಿಷ ಕೂತ್ಕೋತಿದ್ದವನಲ್ಲ ಇವನು, ಅಷ್ಟು ಕೆಲಸ ಮಾಡ್ತಿದ್ದ. ಅದು ಇದು ಏನೇನೋ ಮನೆ ಕೆಲಸಗಳು ಎಲ್ಲ ಮಾಡ್ತಿದ್ದ. ಒಬ್ಬನೇ ಮಗ ಕೂಡ, ಎಲ್ಲ ಹೆಣ್ಮಕ್ಳಿರೋದ್ರಿಂದ ಇವನೇ ಮನೆ ಮಗ, ತುಂಬ ಕೆಲಸ ಮಾಡ್ತಿದ್ದ. ಬಟ್ ಈಗ ಕಾಲು ಮುರ್ಕೊಂಡು ಕೂತ್ಕೊಬಿಟ್ಟಿದ್ದಾನೆ ಪಾಪ. ಮಾಮನ ನೋಡು ಮಗನೇ, ಮಾಮನ ನೋಡು ಅಂತ ತೇಜು ಕರ್ಕೊಂಡೋಗಿ ಕೊಟ್ಟಳು ಅವ್ರ ಅಕ್ಕ ಅವರು. ಆ್ಯಂಡ್ ನಮಗಂತೂ ಸೀರಿಯಸ್ಲಿ ನೋಡಿ ತುಂಬ ಬೇಜಾರಾಯಿತು. ಅದು ಒಳಗಡೆ ರಾಡ್ ಹಾಕಿ ಅವನಿಗೆ ಸ್ಟಿಚ್ ಮಾಡಿದ್ದಾರೆ. ಅದು ಬಿದ್ದಾಗ ಅವನಿಗೆ ಒಂದು ಸ್ವಲ್ಪನೇ ಏಟಾಗಿರೋ ರೀತಿ ಇದ್ದಿದ್ದು. ಬಟ್ ಗಾಯನೇ ಏನೂ ಆಗಿಲ್ವಲ್ಲ, ಏನಪ್ಪ ಇದು ಅಂದ್ಕೊಂಡ್ಮೇಲೆ ಒಳಗಡೆ ಬೋನೆ ಕಟ್ಟಾಗ್ಬಿಟ್ಟಿತ್ತಂತೆ. ಸೊ ಇವಾಗ ಅವನಿಗೆ ಆಲ್ಮೋಸ್ಟ್ 6 ಮಂತ್ಸ್ ರೆಸ್ಟ್ ಹೇಳಿದ್ದಾರೆ. ಅದರಲ್ಲಿ 3 ಮಂತ್ಸ್ ಪೂರ್ತಿ ಬೆಡ್ ರೆಸ್ಟ್ ಹೇಳಿದ್ದಾರೆ. ಆ ರಾಡನ್ನ ಇನ್ನು 3 years ಆದಮೇಲೆ ತೆಗಿಯೋದಂತೆ. ನನಗಂತೂ ಅದನ್ನು ನೋಡ್ಬಿಟ್ಟು ಒಂಥರ ಭಯ ಆಗ್ತಾಯಿತ್ತು. ಅದಕ್ಕೂ ಎಲ್ಲ ಏನು ಅನಸ್ತೇಷಿಯಾ ಕೊಟ್ಟು ಆಪ್ರೇಷನ್ ಮಾಡಿ ಆಲ್ಮೋಸ್ಟ್ ಅವನಿಗೆ 10 o'clock 9 o'clockಗೇನೋ ಆಪ್ರೇಷನ್ಗೆ ಕರ್ಕೊಂಡು ಹೋಗಿದ್ದಕ್ಕೆ ಮಧ್ಯರಾತ್ರಿ 2 ಗಂಟೆ ತನಕ ಏನೋ ಆಪ್ರೇಷನ್ ಆಯ್ತಂತೆ, ಅಷ್ಟೊತ್ತು ತನಕ ಆಯ್ತಂತೆ. ಆಮೇಲೆ ಪ್ರಶು ಜಾಯ್ನ್ ಆದ.
ಅವನು ಅಲ್ಲಿಂದನೇ ಬರ್ತೀನಿ ನನಗೆ ಕಾಲ್ ಮಾಡಿ ನೀವು ಹೊರಟಾಗ ಅಂತ ಹೇಳಿದ್ದ. ಸೊ ಅವನಿಗೆ ನಾವು ಸ್ವಲ್ಪ ಲೇಟಾಗಿ ಕಾಲ್ ಮಾಡಿಬಿಟ್ವಿ, ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದ. ಆ್ಯಂಡ್ ಅವ್ರ ಮನೇಲೂ ಕೂಡ ಎಲ್ಲರೂ ಫಂಕ್ಷನ್ಗೆ ಯಾವುದೋ ಮೈಸೂರಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಹೊರಡ್ತಾಯಿದ್ರು. ನಾವು ಆ್ಯಕ್ಚುಲಿ ಕಾಲ್ ಮಾಡಿಬಿಟ್ಟು ಬರಲಿಲ್ಲ, ಸುಮ್ಮನೆ ಏನಾದರೂ ಮಾಡ್ತಾರೆ, ಊಟದ ಟೈಮ್ ಬೇರೆ ಆಗಿರುತ್ತೆ ಅಂದ್ಬಿಟ್ಟು. ಅದಕ್ಕೆ ಆಂಟಿ ಬೇಜಾರು ಮಾಡ್ಕೊತಾಯಿದ್ರು, ಕಾಲ್ ಮಾಡಿಬಿಟ್ಟು ಬರಬೇಕಲ್ವಾ ಅಂತ. ಹಾಗೂ ಟೀ ಮತ್ತು ಜ್ಯೂಸು ಏನೇನೋ ಮಾಡಿದ್ರು. ಮತ್ತು ಅಡುಗೆ ಮಾಡಿಬಿಟ್ಟು ಹೊಟ್ಟೋಗ್ತೀನಿ ಊಟ ಮಾಡಿ ಅಂದರು. ನಾವೇ ಬೇಡ, ಹೊರಡಿ ಆಂಟಿ ನೀವು ಅಂತ ಹೇಳ್ಬಿಟ್ಟು ಅವರು ಅಂಕಲ್ಲು ಅಕ್ಕ ಎಲ್ಲ ಹೊರಟ್ರು. ಟೀ ಮಾಡಿದರು, ಟೀ ಯಾರೂ ಕುಡಿಲಿಲ್ಲ. ಎಲ್ಲರೂ ಈ ಚಳಿ ಇದ್ರೂ ಯಾರೂ ಟೀ ಕುಡಿಲಿಲ್ಲ. ನಾನು ಮತ್ತು ಪ್ರಶು ಇಬ್ಬರೇ ಟೀ ಕುಡಿದಿದ್ದು. ಇನ್ನೆಲ್ಲರೂ ಜ್ಯೂಸೇ ಬೇಕು ಅಂತ ಹೇಳಿದ್ರು, ಎಲ್ಲರೂ ಜ್ಯೂಸೇ ಕುಡಿದ್ರು. ಜ್ಯೂಸಲ್ಲೂ ಪಾಪ ವೆರೈಟಿ ತೊಗೊಂಬಂದಿದ್ರು, ಫಾಂಟಾ ಅಂತೆ, ಮಿರಿಂಡಾ ಅಂತೆ, ಆಮೇಲೆ ನಿಂಬೆಹಣ್ಣು ಜ್ಯೂಸು ಕೂಡ ಮಾಡಿದರು. ನಾನು ಮತ್ತು ಪ್ರಶು ಟೀ ಕುಡ್ಕೊಂಡ್ವಿ ಬೆಚ್ಚಗೆ. ಇವರೆಲ್ಲ ಕುಡ್ಕೊಳ್ಳಿ ಏನಾದರೂ ಅಂತ ಹೇಳ್ಬಿಟ್ಟು. ಪಾಪ ಮಿತು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ನಾವು ಆಲ್ಮೋಸ್ಟ್ ಬೆಟ್ಟ ಅಂತ ಮಂತ್ಗೆ ಒಂದು ಸಲ ಆದರೂ ಹೋಗ್ತಾಯಿದ್ವಿ. ಲಾಸ್ಟ್ ಟೈಮು GRSಗೆ ಹೋದಾಗ ನಾನು ಅವನ ಗಾಡೀಲೇ ಹೋಗಿದ್ದು ಮಿತು ಜೊತೆ. ಅವನು ಆಲ್ಮೋಸ್ಟ್ ಯಾವ ಸ್ಪೀಡಲ್ಲಿ ಹೋಗ್ತಾನೆ ಅಂತ ಅಂದರೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ, ಆ ಸ್ಪೀಡಲ್ಲಿ ಹೋಗ್ತಾನೆ. ಆದರೆ ಅವನಿಗೆ ಬಿದ್ದಿದ್ದ ದಿನ ಅವ್ನು 20-30 ಹೋಗ್ತಿದ್ದಂತೆ. ಜಸ್ಟ್ ಕಾರ್ ಅಡ್ಡ ಬಂತಂತ ಬಿದ್ದಿರೋದು ನೋಡಿ, ಎಂಥ ಗ್ರಾಚಾರ ಹೇಳಬೇಕು ಅಂತ ಅಂದರೆ. ನಿಜ ನನಗಂತೂ ಕೇಳ್ಬಿಟ್ಟು ಸಖತ್ ಬೇಜಾರಾಗಿತ್ತು. ಆಮೇಲೆ ತುಂಬ ದಿನ ಆದಮೇಲೆ ಗೊತ್ತಾಗಿದ್ದು ನನಗೆ, 1 ವೀಕ್ 10 ಡೇಸ್ ಆಗೋ ತನಕ ಗೊತ್ತೇ ಇರಲಿಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಗೊತ್ತಾಗಿದ್ದ ತಕ್ಷಣ ಹೋಗೋಣ ಪಾಪ ನೋಡ್ಕೊಂಬರೋಣ ಅಂತ ಮಾತಾಡ್ಕೊಂಡ್ವಿ. ನಮ್ಮ ಪಾಪು ನೋಡಿ ಅವ್ರ ಅಕ್ಕನ ಮಗಳು, ಅವಳು ಕರ್ಕೊಂಡೋಗಿ ತೋರಿಸ್ತಾ ಇದ್ಲು. ಕಿವಿ ಮುಟ್ಟಪ್ಪ, ಏನು ಮಾಡಲ್ಲ, ಕಿವಿ ಮುಟ್ಟಪ್ಪ ಅಂತ ಇದ್ಲು. ಪಾಪ ಎಷ್ಟು ಚೆನ್ನಾಗಿದ್ದಾಳೆ ನೋಡಿ ಅವಳು. ನಾವು ಬರ್ತಿದ್ದಾಗ ಮಾತೇ ಆಡ್ತಿರ್ಲಿಲ್ಲ ಅವಳು. ಈಗ ಎಷ್ಟು ಮಾತಾಡ್ತಾಳೆ ಅಂತಂದರೆ ಸಖತ್ತಾಗಿ ಮಾತಾಡ್ತಾಳೆ. ನಾವು ಅವಳಿಗೆ ನಮ್ಮ ಪಾಪು ಬಿಟ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀವಿ ಕಣಮ್ಮ ಅಂತ ಅಂದರೆ, ಇಲ್ಲಪ್ಪ ನನ್ನ ಫ್ರೆಂಡ್ಸ್ ಇದ್ದಾರೆ, ನಾನು ಬರಲ್ಲ ಅಂತ ಹೇಳ್ತಾಳೆ. ಚೆನ್ನಾಗಿ ಮಾತಾಡುತ್ತೆ. ಮಕ್ಕಳು ಮಾತಾಡೋದೇ ಚೆಂದ ಅಲ್ವಾ. ಹಾಗೆ ಎಲ್ಲ ಮುಗಿಸಿ ನಾವು ಮಾತಾಡ್ಕೊಂಡು ಕೂತಿದ್ವಿ. ನೀವು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ನೋಡಿ. ಇದೆಲ್ಲ ಓನ್ ವಾಯ್ಸಲ್ಲೇ ಆಗ್ತೀನಿ, ನಿಜವಾಗ್ಲೂ ಎಡಿಟ್ ಮಾಡಲ್ಲ ನಾನು, ಸೀರಿಯಸ್ಲಿ ಮಾಡಲ್ಲ ಅನ್ಕೋ. ಹೆಂಗೋ 1 ನಿಮಿಷದ ಕಂಟೆಂಟ್ ಸಿಕ್ತು. ಓಕೆ ಗೈಸ್, ಬಾಯ್. ಏನು ಕಾವ್ಯ ಇಷ್ಟು ಬೆಳ್ಳಗೆ ಕಾಣ್ತಾವಳು ನನ್ನ ಫೋನಲ್ಲಿ. ಅವಳ ಫೋನಲ್ಲಲ್ಲ, ನನ್ನ ಫೋನಲ್ಲೂ ಬೆಳ್ಳಗೆ ಕಾಣಿಸ್ತಾ ಇದ್ದೀನಿ. ಅಯ್ಯ, ಯಾರ ಕಮೆಂಟ್ ಮಾಡಬೇಕು ನೋಡಿ ಇವಳು. ಅಯ್ಯೋ, ಹಣ ಫುಲ್ ಪ್ಯಾಕ್. ವಾವ್, ವಿಡಿಯೋ ಅಂತೂ ಸೂಪರ್ ಆಗಿ ಬರ್ತದೆ. ಆಮೇಲೆ ಪ್ರಶು ನಾನು ಹೊರಡಬೇಕು, ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವನು ಹೊರಡ್ತಿದ್ದ. ಸರಿ ಆಯಿತು ನೀನು ಹೊರಡು ಅಂತ ಹೇಳ್ಬಿಟ್ಟು ನಾವು ಊಟಕ್ಕೆ ಹೋಗೋಣ ಅಂದ್ಕೊಂಡು ಊಟಕ್ಕೆ ಬಂದ್ವಿ. ಅವನು ಕರೆದ್ವಿ, ಊಟಕ್ಕೆ ಎಷ್ಟು ಕರೆದ್ರೂ ಬರಲಿಲ್ಲ ಅವನು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಊಟಕ್ಕೆ ಹೋದ್ವಿ. ನಾವು ಹೂವಳ್ಳಿ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಯೋಚನೆ ಮಾಡ್ತಾಯಿದ್ವಿ ಎಲ್ಲೋಗೋಣ ಅಂತ. ಕೊನೆಗೆ ಅದೇ ರೋಡಲ್ಲಿ ಬಂದ್ವಿ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ಬಿಡೋಣ ಬನ್ನಿ, ಆಮೇಲೆ ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡೋದನ್ನ ಅಂತ ಹೇಳ್ಬಿಟ್ಟು, ಇಲ್ಲೂ ಚೆನ್ನಾಗಿರುತ್ತೆ ಬಿರಿಯಾನಿ ಎಲ್ಲ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ನಾವು
ಬಿರಿಯಾನಿ ನೆನ್ನೆ ನೈಟು ನಮ್ಮ ಮನೇಲಿ ಬಿರಿಯಾನಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನನಗೆ ಬಿರಿಯಾನಿ ಬೇಡ, ಏನಾದರೂ ಬಟರ್ ನಾನು ಏನಾದರೂ ಗ್ರೇವಿ ತೊಗೊತೀನಿ ಅಂತ ಹೇಳಿದೆ. ಆದರೆ ಅಲ್ಲಿ ಏನೂ ಇರಲಿಲ್ಲ, ಬಟರ್ ನಾನ್ ಯಾವ ನಾನೂ ಇರಲಿಲ್ಲ, ಜಸ್ಟು ರೋಟಿ ಮತ್ತು ಚಪಾತಿ ಅಷ್ಟೇ ಇದ್ದಿದ್ದು. ಅದನ್ನು ತಗೊಳ್ಳಿಲ್ಲ ನಾವು, ಬಿರಿಯಾನಿನೇ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಲಾಲಿಪಪ್ಪು ಮತ್ತು ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ. ಲಾಲಿಪಪ್ ಆರ್ಡರ್ ಮಾಡಿ ಸುಮಾರು ಹೊತ್ತು ಆದಮೇಲೆ ನಮಗೆ ಬಿರಿಯಾನಿ ಕೊಟ್ಟರು. ಅದೆಲ್ಲ ತಿಂದಾಗೇ ಬಿಟ್ಟಿತ್ತು ನಮ್ಮದು. ಅದು ಒಟ್ಟಿಗೆ ಬಂದರೆ ಸರಿ ತಿನ್ನೋದಕ್ಕೆ. ನೋಡಿ ನಾನು ಆಡ್ಕೊತಾ ಇದ್ದೆ, ನನಗೆ ಚಿಕ್ಕದಿರೋದು ಕೊಟ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಕೊನೆಗೆ ಆ ಪೀಸ್ ಎತ್ತು ಈ ಪೀಸ್ ಇಟ್ಲು ತೇಜು. ಆಡ್ಕೊತಾ ಇದ್ದೆ ನಾನು. ಆಮೇಲೆ ಹೆಲ್ಮೆಟ್ಟು ಗಾಡೀಲೇ ಬಿಟ್ಬಿಟ್ಟಿದ್ರು, ಮಳೆ ಸ್ಟಾರ್ಟ್ ಆಗಿಬಿಡ್ತು. ಯೋಗಿ ಮತ್ತು ಅರುಣ ಇಬ್ಬರು ಹೋಗ್ಬಿಟ್ಟು ಇಬ್ಬರು ಗಾಡೀಲೂ ಒಂದೊಂದು ಹೆಲ್ಮೆಟ್ ಇತ್ತು ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ತಗೊಬಂದರು. ತೊಗೊಂಬಂದ್ಬಿಟ್ಟು ಪಾಪ ಟಿಶ್ಯೂಲ್ ಒರೆಸ್ಕೊತಾ ಇದ್ದಾಳೆ ಎಲ್ಲ ಬಿರಿಯಾನಿ ತಿಂದು. ಆಮೇಲೆ ಅರುಣ ಕಾವ್ಯ ತಿನ್ನಲಿ, ಕಾವ್ಯ ಎತ್ಕೊಂಡಿದ್ಲು ಪಾಪನ ತಿನ್ನೋ ತನಕ. ಅರುಣ ಬೇಗ ತಿನ್ಕೊಂಡು ನಾನು ಪಾಪನ ಎತ್ಕೊಳ್ತೀನಿ, ಇವಾಗ ನೀನು ತಿನ್ಕೋ ಅಂತ ಹೇಳ್ಬಿಟ್ಟು ಅವಳಿಗೆ ತಿನ್ನು ಅಂದರು. ಆ್ಯಂಡ್ ಎಲ್ಲರೂ ಸೋಡಾ ತೊಗೊಂಡಿದ್ರು, ನಾನು ಕುಡಿಯೋಲ್ಲ ಅದನ್ನು, ಅದೇನೋ ನನಗೆ ಅದನ್ನು ಕಂಡ್ರೆ ಆಗಲ್ಲಪ್ಪ. ಆಮೇಲೆ ಮಳೆ ಸರಿಯಾಗಿ ಬಂತು, ನಾವು ಊಟಕ್ಕೆ ಕೂತ್ಕೊಂಡಾಗ ಸರಿಯಾಗಿ ಬಂದು ಮಳೆ ಎಲ್ಲ ನಿಲ್ತು. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ನಾವು ಈಸಿ ಬೈ ಅಲ್ಲೇ ಇತ್ತಲ್ಲ, ಸೊ ನಾನು ಸುಮಾರು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಅದನ್ನು ನೋಡ್ತಾನೆ ಇದ್ದೆ. ಸೊ ಹೋಗೋಣ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು, ಏನೋ ಎಲ್ಲ ಅಫೋರ್ಡೆಬಲ್ ಇದೆ ಅಂತ ಹೇಳಿದ್ರು ಸುಮಾರು ವ್ಲಾಗರ್ಸು, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಮಂಡ್ಯದು ವ್ಲಾಗ್ ಮಾಡಿರುವಾಗ. ಸೊ ನಾನು ಏನು ಅಷ್ಟೊಂದು ಇದೆಯಾ ಅಂದ್ಕೊಂಡು ಹೋದೆ. ಸೀರಿಯಸ್ಲಿ ಏನು ನನಗೆ ಯಾವುದು ಅಫೋರ್ಡೆಬಲ್ ಅಂತ ಅನಿಸ್ಲಿಲ್ಲ. ಏನೆಲ್ಲ ಕುರ್ತೀಸು 799, 899 ಎಲ್ಲ ಇದೇ ರೇಂಜಲ್ಲಿತ್ತು. ಇದಕ್ಕೆ ಹೋಲಿಸ್ಕೊಂಡ್ರೆ ಕಂಪೇರ್ ಮಾಡಿದ್ರೆ ನಮಗೆ ಆನ್ಲೈನಲ್ಲೇ ಶಾಪ್ ಮಾಡ್ಬೋದು ಬ್ರ್ಯಾಂಡೆಡ್ ಕುರ್ತೀಸ್ನ. ಇದು ಬಂದು ಪ್ರತಿಯೊಂದು ಅವ್ರದ್ದೇ ಓನ್ ಬ್ರ್ಯಾಂಡು. ಒಂದು ಕರ್ಚೀಫಿಂದ ಹಿಡ್ದು ಒಂದು ಎಲ್ಲ ಪ್ರತಿಯೊಂದು ಏನೇನಲ್ಲಿದೆ ಯಾವುದು ಅದರ್ಸ್ ಬ್ರ್ಯಾಂಡ್ ಅಂತ ಎಲ್ಲ ಕೂಡ ಈಸಿ ಬೈ ಅಂತಲೇ ಅವ್ರದ್ದೇ ಬ್ರ್ಯಾಂಡಲ್ಲಿ ಓಪನ್ ಮಾಡಿರೋದು. ಆಲ್ಮೋಸ್ಟ್ ಇದು ಸಿಮಿಲರ್ ಟು ಟ್ರೆಂಡ್ಸ್ ಅಂತಲೇ ಹೇಳ್ಬೋದು. ಟ್ರೆಂಡ್ಸಲ್ಲಿ ಏನೇನು ಕಲೆಕ್ಷನ್ಸ್ ಇದೆ ಅದೇ ಥರ ಇದೆ ಇಲ್ಲಿ. ಆ್ಯಂಡ್ ಮಕ್ಕಳು ಬಟ್ಟೆನೂ ಕೂಡ ನನಗೆ ಕಂಪೇರ್ ಮಾಡಿದ್ರೆ, ಆಚೆ ಟ್ರೆಂಡ್ಸಲ್ಲೇ ಕಂಪೇರ್ ಮಾಡಿದ್ರೆ ಇಲ್ಲಿ ಅಷ್ಟೊಂದು ವರ್ತ್ ಅನಿಸ್ಲಿಲ್ಲ ನನಗೆ. ನಾನು ಫಸ್ಟು ನನ್ನ ಬಟ್ಟೆ ಏನೂ ನೋಡಲೇ ಇಲ್ಲ, ನನ್ನ ಪಾಪು ಬಟ್ಟೆಗಳು ನೋಡೋಣ ಅಂತಲೇ ಹೋದೆ. ಅಟ್ಲೀಸ್ಟ್ ಅದಾದರೂ ಅಫೋರ್ಡ್ ಇದೆಯಾ ಅಂತ ಹೇಳ್ಬಿಟ್ಟು ನನಗೇನೋ ವರ್ತ್ ಅನಿಸಿಲ್ಲ ಅದು. ಯಾವುದೂ ಇರಲೇ ಇಲ್ಲ. ಆಲ್ಮೋಸ್ಟ್ ಸಿಂಪಲ್ಲಾಗಿರೋ ಟಾಪ್ಸು ಟೀ ಶರ್ಟ್ಸು ಕೂಡ ಮಕ್ಕಳಿಗೆ 299 ಇದ್ದಿದ್ದು. ಸೊ ತೊಗೊಳ್ಳಿಲ್ಲ ನಾನು ಏನೂ ಅಲ್ಲಿ. ನೆಕ್ಸ್ಟು ಮುಗಿಸ್ಕೊಂಡು ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋದ್ವಿ. ವಿಶಾಲ್ ಮಾರ್ಟಿಂದ ವಾಪಸ್ಸು ಏನೋ ಸ್ವಲ್ಪ ನಾನು ಮನೆ ಐಟಮ್ಸ್ ತೊಗೋಬೇಕಿತ್ತು ಅಂತ ತೊಗೊಂಡು ಬಂದುಬಿಟ್ವಿ. ಆ್ಯಂಡ್ ಅಲ್ಲಿಂದ ವಾಪಸ್ ಹೋಗ್ತಾ ಕ್ಲಿಪ್ಪಿಂಗ್ಸ್ ತೊಗೊಂಡು ಮತ್ತೆ ನಾನು ಅರುಣ ನನ್ನ ಫ್ರೆಂಡ್ ಮನೆಗೆ ಬಿಟ್ಟು ಹೋದರು. ತೇಜು ಮನೆಯಲ್ಲೇ ಇದ್ದೆ ನಾನು ಸುಮಾರು ಹೊತ್ತು, 7:30 ತನಕ ತೇಜು ಮನೆಯಲ್ಲೇ ಇದ್ದು ಅಲ್ಲಿಂದ ನಾನು ವಾಪಸ್ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮುಂದೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಷಾಢ ಇರೋದ್ರಿಂದ ನನಗೆ ಮೇಕಪ್ಸ್ ಇಲ್ಲದೆ ಇರೋ ಕಾರಣ ನಾನಿವಾಗ ಫ್ರೀ ಇರ್ತೀನಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಮೇಕಪ್ ರಿಲೇಟೆಡ್ ವೀಡಿಯೋಸ್ ಮಾಡೋಣ, ಪ್ರಾಡಕ್ಟ್ ಬಗ್ಗೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,